ನಮಸ್ತೆ ಗಾಯ್ಸ್, ನಾವಿವಾಗ ಹೊರಟಿರೋದು ಚಾಮುಂಡೇಶ್ವರಿ ಬೆಟ್ಟಕ್ಕೆ. ಈ ವಿಡಿಯೋ ಬರೋದು ಲೇಟ್ ಆಯಿತು, ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ ಇದ್ದಿದ್ದರಿಂದ ನಾವು ಈ ವಿಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಗುತ್ತದೆ, ಅದಕ್ಕೆ ಕ್ಷಮೆ ಇರಲಿ. ಬಂದ್ರೆ ಈಗ ಯಾರು ಗ್ಯಾಂಗ್ ಕಟ್ಕೊಂಬರೋನು ಗ್ಯಾಂಗ್ ಸ್ಟಾರ್, ಅವನೊಬ್ಬನೇ ಬರೋನು ಮಾಸ್ಟರ್. ಮ್ಯಾಡ್ ಮ್ಯಾಕ್ಸ್ ರೈಡರ್ ರಾಕಿ ಅವರೇ, ಹೇಳಿದ್ರಿ ಅಡ್ವೆಂಚರ್ ಗಾಡೀಲಿ ಕಾರ್ನರಿಂಗ್ ಮಾಡಕ್ ಆಗಲ್ಲ ಅಂತ. ಊಟ ಯಾರು ಹೇಳಿದ್ರು ನಿಮ್ಗೆ? ಕಾರ್ನರಿಂಗ್ ಮಾಡಿ ತೋರಿಸ್ತೀನಿ ನಿಮಗೆ. Later that same evening. ಮೈಸೂರು ಬೆಟ್ಟಕ್ಕೆ ಏನಾದರೂ ಬಂದರೆ ನಿಮಗೆ ಈ ವ್ಯೂ ಸಿಗ್ಬೋದು. ಈ ವ್ಯೂ ಜೊತೆ ಇದನ್ನು ಸಿಗ್ಬೋದು. ರೀಚ್ ಆಗಿದ ತಕ್ಷಣ ನಾವು ಪಾರ್ಕಿಂಗ್ ಲಾಟಲ್ಲಿ ಪಾರ್ಕ್ ಮಾಡಿ ಇವಾಗ ಮೇಲ್ಗಡೆ ಬೆಟ್ಟದ ಹತ್ರ ನಡ್ಕೊಂಡು ಹೋಗ್ತಿದ್ವಿ, ದೇವಸ್ಥಾನ ಹತ್ರ ನಡ್ಕೊಂಡು ಹೋಗ್ತಿದ್ದೀವಿ. ಹಿಂಗೆ ಹೋಗ್ತಾ ಹೋಗ್ತಾ ತುಂಬ ಅಂಗಡಿಗಳಲ್ಲಿ ನೋಡ್ತಿದ್ವಿ. ಸೊ ಅಂಗಡಿಗಳಲ್ಲಿ ಪರ್ಚೇಸ್ ಮಾಡೋದಿತ್ತು, ಆದರೆ ಏನು ಮಾಡಲಿಲ್ಲ. ಈಗ ಸದ್ಯಕ್ಕೆ ದೇವಸ್ಥಾನ ಹತ್ರ ಹೋಗಿ ನೋಡಿಕೊಂಡು ಆಮೇಲೆ ಬಂದು ಮಾಡೋಣ ಅಂತ ಹೊರಟಿದ್ವಿ. ಶ್ರೀ ತಾಯಿನ ನೋಡಿಕೊಂಡು ಹಾಗೆ ಹೊರಟ್ವಿ ವಾಪಸ್ ಮನೆಗೆ ಹೋಗೋಣ ಅಂತ. ಹೋಗೋ ದಾರಿಲಿ ಒಂದು ಬೆಟ್ಟದ ಕಾರ್ನರಿಂದ ಮೈಸೂರು ಪ್ಯಾಲೇಸು ಮತ್ತು ಮೈಸೂರು ಸಿಟಿನ ವ್ಯೂ ಮಾಡ್ಬೋದು. ಒಳ್ಳೆ ವ್ಯೂ, ಆದರೆ ಕ್ಲಾರಿಟಿ ಇಲ್ದಿರೋದು ಕಾರಣದಿಂದ ಬೇಜಾರು ಮಾಡ್ಕೋಬೇಡಿ. ಅದರ ಲೈಟಿಂಗ್ಸ್ ಇರಲಿಲ್ವಲ್ಲ, ಲೈಟಿಂಗ್ಸ್ ಇರೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಹೊರಗಡೆ ಸಿಟಿಯೆಲ್ಲ ಲೈಟಿಗೆ ದೀಪಾವಳಿ ಹಬ್ಬದ ಥರ ಅನ್ನಿಸ್ತಾ ಇದೆ. ಅವಾಗಲೇನು ಹಿಂಗೆ ಬಂದ್ವಿ, ಈ ಪ್ಲೇಸೇ ನೋಡಲಿಲ್ಲ. ಏನು ಮಸ್ತಾಗಿದೆಯಪ್ಪ. ನನ್ನ ಮೇಲೆ ಆಣೆ ಇಟ್ಟೇಳು, ನನ್ನ ಮೇಲೆ ಆಣೆ ಇಟ್ಟೇಳು. ದಸರಾ ಟೈಮಲ್ಲಿ ಈ ಥರ ಲೈಟಿಂಗ್ಸ್ ನೋಡೋದೇ ಒಂಥರ ಖುಷಿ. ಗಾಡಿ ಓಡಿಸ್ಬೇಕಾದ್ರೆ ಒಳ್ಳೆ ಫೀಲ್ ಸಿಗುತ್ತೆ. ಇನ್ನು ಫೀಲ್ ಬೇಕು. ಪ್ರತಿ ಮರಕ್ಕೂ ಲೈಟ್ ಸುತ್ತಿರ್ತಾರೆ. ಗಾಡಿ ಓಡಿಸೋಕ್ಕೆ ಒಂಥರ ಖುಷಿ ಅನಿಸುತ್ತೆ ಈ ಥರ ಲೈಟಿಂಗ್ಸ್ ಇರ್ಬೇಕಾದ್ರೆ. ಈ ಲೈಟಿಂಗ್ಸ್ನ ಎಂಜಾಯ್ ಮಾಡಿಕೊಂಡು ನಾವು ಹೊರಟಿರೋದು ವಾಪಸ್ ಬೆಂಗಳೂರಿಗೆ. ರೋಡ್ ತುಂಬ ಲೈಟಿಂಗ್ಸ್ ನೋಡೋದೇ ಒಂಥರ ಖುಷಿ ಅನಿಸುತ್ತೆ. ಒಂದೊಂದು ಕಂಬಕ್ಕೂ ಒಂದೊಂದು ಮರಕ್ಕೂ ಲೈಟಿಂಗ್ಸ್ ಕವರ್ ಮಾಡಿದ್ದಾರೆ. ವ್ಯೂವೇ ಒಳ್ಳೆ ಜಾತ್ರೆ ಥರನೇ ಅನಿಸುತ್ತೆ. 20 minutes later. ಅದೇ ಒಂದು ಡಿಯೋದಲ್ಲಿ ಫ್ಯಾಮಿಲಿನೇ ಹೋಗ್ತಾರೆ. ಅಪ್ಪ, ಅಮ್ಮ, ಮಗ, ಮುಂದೆ ಇನ್ನೊಬ್ಬ ಮಗ. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ, ಚೆನ್ನಾಗಿದ್ಯಾ ಅಕ್ಕ? ಕಣಪ್ಪ, ಚೆನ್ನಾಗಿದ್ದೀನಿ. ಈಗ ನೀನ್ ಬರ್ತಾ ಇದೆಯಲ್ಲ, ಇನ್ ಸುರು ನಮ್ ಸಮಸ್ಯೆ. ನಾವು ಇವಾಗ ಹೊರಡೋಣ ಬೆಂಗಳೂರು ಕಡೆಗೆ ಅನ್ಕೊಂಡು ಹೊರಟ್ವಿ. ಹೋಗೋ ದಾರಿಯಲ್ಲಿ ಮೈಸೂರು ಪ್ಯಾಲೇಸ್ ಒಂದ್ಸರಿ ನೋಡ್ಕೊಂಡು ಹೋಗೋಣ ಅಂತ ಮೈಸೂರು ಪ್ಯಾಲೇಸ್ ಕಡೆ ತಿರ್ಗಿಸಿದ್ವಿ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಅವ್ನ್ ಜರ್ಕೆ ನನ್ ಮಕ್ಳು. ನಾವು ಬೆಳಿಗ್ಗೆ ಬಂದಾಗ ಒಳಗಡೆ ಎಂಟ್ರಿ ಸಿಗಲಿಲ್ಲ, ಪಾಸ ಸಿಗಲಿಲ್ಲ. ಅದಕ್ಕೋಸ್ಕರ ಬೆಳಿಗ್ಗೆ ಎಂಟ್ರಿ ನಾವು ಮಾಡೋಕ್ಕಾಗಲಿಲ್ಲ. ಇವಾಗ ಫ್ರೀ ಎಂಟ್ರಿ, ಜನ ತುಂಬ್ಕೊಂಬಿಟ್ಟಿದ್ದಾರೆ. ಹಂಗೆ ಒಂಚೂರು ಕಾಲಿಡೋಕ್ಕೂ ಜಾಗ ಇರಲಿಲ್ಲ. ಪ್ಯಾಲೇಸ್ ನಾನು ಇದುವರೆಗೂ ನೋಡೇ ಇರಲಿಲ್ಲ. ಏನು ಪ್ಯಾಲೇಸ್ ಅಂತೀರಾ? ಪ್ಯಾಲೇಸ್ಗೆ ಇದ್ದಿದ್ದು ಕಳೆನೇ ಬೇರೆ. ರಾತ್ರಿ ಹೊತ್ತು ಬಂದಿದ್ದಕ್ಕೂ ಲೈಟಿಂಗ್ ಎಫೆಕ್ಟಿಗೂ ನಮಗಂತೂ ತುಂಬ ಖುಷಿ ಆಗೋಯ್ತು ನೋಡಿ. ಫಸ್ಟ್ ಟೈಮ್ ನೋಡ್ತಿರೋದು ಪ್ಯಾಲೇಸು, ನಿಜವಾಗ್ಲೂ ಲೈವಲ್ಲಿ ನೋಡ್ತಿರೋದೇ ಫಸ್ಟ್ ಟೈಮು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಆದರೆ ನೋಡಿ ಇವಾಗ ಅದು ಕತ್ಲೆಯಲ್ಲಿ ನೋಡಿದ ತಕ್ಷಣ ಲವ್ ಆಗೋಯ್ತು ಪ್ಯಾಲೇಸ್ ಮೇಲೆ. ಕಟ್ಸಿದ್ರೆ ನಾನು ನನ್ನ ಹೆಂಡತಿಗೆ ಪ್ಯಾಲೇಸ್ ಕಟ್ಸ್ಬೇಕು ಅಂತ ಆಸೆ. ಆಗಲ್ಲ. ಪ್ಯಾಲೇಸ್ ಎಲ್ಲ ನೋಡಾಯಿತು.
ಸೊ ಓಕೆ, ಇವಾಗ ಮನೆಗೆ ಹೊರಡೋಣ ಅಂತ ಒಂದು ಸರಿ ಲಾಸ್ಟ್ ಸರಿ ತಿರುಗಿ ನೋಡ್ತಾ ಇದ್ದೀನಿ. ಮತ್ತೆ ಯಾವಾಗ ಬರ್ತೀವೋ ಏನೋ ಗೊತ್ತಿಲ್ಲ. ಓಕೆ ಮೈಸೂರು, ಬಾಯ್. ನನ್ನ ಚಾನಲ್ ವಿಸಿಟ್ ಮಾಡಿ ಮೈಸೂರು ವ್ಲಾಗ್ ಪೂರ್ತಿ ನೋಡಿ. ಓಕೆ ಗೈಸ್, ಥ್ಯಾಂಕ್ ಯು ಸೋ ಮಚ್. ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕನ್ ಒತ್ತೋದು ಮಾತ್ರ ಮರಿಬೇಡಿ.